ನಾವು ಕಷ್ಟಪಟ್ಟು ದುಡಿದ ಹಣ ನಮಗೆ ನೀಡಿ ಸ್ವಾಮಿ. ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರ ಒತ್ತಾಯ. ಕೆಲ ದಿನಗಳಿಂದ ನಮ್ಮನ್ನ ಗುಂಪು ಗುಂಪುಗಳಾಗಿ ಕೆಲಸದಿಂದ ತೆಗೆಯುತ್ತಿದ್ದಾರೆ. ಆದರೆ ಕಾರಣ ನಮಗೆ ತಿಳಿದು ಬಂದಿಲ್ಲ. ಅವರ ನಡೆ ನಮಗೆ ಅರ್ಥವಾಗದೆ ನಮಗೆ ನೀಡಬೇಕಾದ ಪಿಎಫ್ ಹಣ ಮತ್ತು ಬೋನಸ್ ಹಣದ ಜೊತೆಗೆ ಬಾಕಿ ಇರುವ 2 ತಿಂಗಳ ಸಂಬಳ ನೀಡುವಂತೆ ಗಾರ್ಮೆಂಟ್ಸ್ ಕಾರ್ಮಿಕರು ಒತ್ತಾಯಿಸಿದ್ದಾರೆ. ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಟೋಲ್ಗೇಟ್ ಬಳಿ ಇರುವ ಚೌಧರಿ ಗಾರ್ಮೆಂಟ್ಸ್ ಮುಂಭಾಗದಲ್ಲಿ ನೂರಾರು ಮಹಿಳಾ ಕಾರ್ಮಿಕರು ಇಂದು ಬೆಳಗ್ಗೆಯಿಂದ ಇಲ್ಲೇ ಬೀಡು ಬಿಟ್ಟಿದ್ದೇವೆ. ಇವರ ನಡವಳಿಕೆ ನೋಡ್ತಿದ್ರೆ ಕಾರ್ಮಿಕರಿಗೆ ದ್ರೋಹ ಮಾಡಿ ಗಾರ್ಮೆಂಟ್ಸ್ ಬೇರೆಯವರಿಗೆ ಮಾರಾಟ ಮಾಡ್ತಿದ್ದಾರೇನೋ ಅನುಮಾನ ಕಾಡ್ತಿದೆ. ಹಾಗಾಗಿ ನಾವು ಚೌಧರಿ ಗಾರ್ಮೆಂಟ್ಸ್ ಮುಂದೆ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕೆಲ ದಿನಗಳಿಂದ ನಮ್ಮನ್ನ ಗುಂಪು ಗುಂಪುಗಳಾಗಿ ಕೆಲಸದಿಂದ ತೆಗೆಯುತ್ತಿದ್ದಾರೆ. ಕಾರಣ ನಮಗೆ ತಿಳಿದು ಬಂದಿಲ್ಲ. ಅವರ ನಡೆ ನಮಗೆ ಅರ್ಥವೂ ಆಗ್ತಿಲ್ಲ. ಇದರ ಜೊತೆಗೆ ನಮಗೆ ಗಾರ್ಮೆಂಟ್ಸ್ನಲ್ಲಿ ಕೆಲಸ ನೀಡ್ತಾರೆ ಎಂಬುವ ನಂಬಿಕೆ ಕಳೆದುಕೊಂಡಿದ್ದೇವೆ. ಗಾರ್ಮೆಂಟ್ಸ್ ಆಡಳಿತ ವೈಖರಿ ಗಮನಿಸಿದ್ರೆ ಕಾರ್ಮಿಕರಿಗೆ ದ್ರೋಹ ಮಾಡಿ ಗಾರ್ಮೆಂಟ್ಸ್ ಬೇರೆಯವರಿಗೆ ಮಾರಾಟ ಮಾಡ್ತಿದ್ದಾರೇನೋ ಅನ್ನುವ ಅನುಮಾನ ಕಾಡ್ತಿದೆ. ಹಾಗಾಗಿ ನಮ್ಮ ನೂರಾರು ಜನ ಕಾರ್ಮಿಕರಿಗೆ ನೀಡಬೇಕಾದ ಪಿಎಫ್ ಹಣ ಮತ್ತು ಬೋನಸ್ ಹಣ ಜೊತೆಗೆ ಬಾಕಿ ಇರತಕ್ಕಂಥ 2 ತಿಂಗಳ ಸಂಬಳ ನಮ್ಮ ಖಾತೆಗೆ ಜಮಾ ಮಾಡಿ, ನಿಮ್ಮ ಇಷ್ಟಾನುಸಾರ ಗಾರ್ಮೆಂಟ್ಸ್ ನಿಮ್ಮದು, ಅದನ್ನ ಮಾರಾಟ ಆದ್ರೂ ಮಾಡಿ, ಏನಾದ್ರೂ ಮಾಡಿ ಸ್ವಾಮಿ, ನಾವು ಕಷ್ಟಪಟ್ಟು ದುಡಿದ ಹಣ ನಮ್ಗೆ ನೀಡಿ ಅಂತ ಒತ್ತಾಯಿಸಿದ್ದಾರೆ. ಕೆಬಿ ಆಪರೇಟರ್ ನಾನು 2.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಕೆಲಸದಿಂದ ತೆಗೆದಾಕ್ತವ್ರೆ. ಅದೊಂದು ಪ್ರಾಬ್ಲಮ್ಮು ಮೇಯ್ನು. ಇಲ್ಲಿ ಪಿ ಎಫ್ ಕಟ್ ಮಾಡ್ತಾವ್ರೆ. ಇವಾಗ ಕಟ್ ಮಾಡ್ತಾವ್ರೆ. ಒಬ್ಬೊಬ್ರಿಗೆ ಪಿ ಎಫ್ ನಂಬರ್ ಬಂದೈತೆ, ಒಬ್ಬೊಬ್ರಿಗೆ ಬಂದಿಲ್ಲ. ಮತ್ತು ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ರಲ್ಲ, ಅವಾಗೆಲ್ಲ ಸೆಟ್ಲ್ ಮಾಡವ್ರೆ. ಎಲ್ಲ ನಿನ್ನೆ ಎಲ್ಲ ಕೆಲಸದಿಂದ ತೆಗೆದಾಕವ್ರೆ. ಒಂದು 7 ಜನ, ಒಂದು 40 ಜನನ ಏನೋ ತೆಗೆದಾಕವ್ರೆ. ಇವಾಗ ನಮ್ಗೆ ಸೆಟ್ಲ್ ಮಾಡಿರಿ, ಕೆಲಸದಿಂದ ತೆಗೆದಾಕ್ದಿರೋರಿಗೆ ಸೆಟ್ಲ್ ಮಾಡಿರಿ ಅಂದರೆ ಇಲ್ಲ, 1 ತಿಂಗಳು ಮಾತ್ರ ಸೆಟ್ಲ್ ಮಾಡಿಕೊಡ್ತೀವಿ, 1 ತಿಂಗಳು ಸ್ಯಾಲ್ರಿ ಹಾಕ್ಕೊಡ್ತೀವಿ ಅಂತವ್ರೆ. ನಾವು ಬೋನಸ್ ಕೊಡ್ರಿ ಅಂದರೆ ಬೋನಸ್ ಕೊಡೋಲ್ಲ. ನಾವು 2.5 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ. ಲಾಸ್ಟ್ ಇಯರು ಒಂದು 1000 ರೂಪಾಯಿ ಮಾತ್ರ ಬೋನಸ್ ಕೊಟ್ಟವ್ರೆ. ಇವಾಗ ಕೇಳ್ತಾಯಿದ್ರೆ ಬೋನಸ್ ಇಲ್ಲ, ಏನೂ ಇಲ್ಲ, ಕೊಡಲ್ಲ ಅಂತಾರೆ. ಬೋನಸ್ ಕೊಡಲ್ಲ, ಇಷ್ಟ ಇದ್ರೆ ಕೆಲಸ ಮಾಡ್ರಿ, ಇಲ್ಲಾಂದರೆ ಹೊರಟವ್ರೆ ಅಂತವ್ರೆ. ಇವಾಗ ಆಚೆ ಇದ್ದೀವಿ ಸರ್, ನಮ್ಗೆ ನ್ಯಾಯ ಬೇಕು ಸರ್. ನಮ್ಮ ಪಿ ಎಫ್ 2 ತಿಂಗಳು ಸ್ಯಾಲ್ರಿ ಎಲ್ಲ ಸೆಟ್ಲ್ ಮಾಡಲಿ, ನಾವು ಹೊರಟೋಗ್ತೀವಿ. ಮಾಧ್ಯಮದವರಿಗೆ ನಿರ್ಬಂಧ, ನಾಟ್ ಅಲೌಡ್ ಅಂತ ಚೌಧರಿ ಗಾರ್ಮೆಂಟ್ಸ್ ಸಿಬ್ಬಂದಿ ಮಾಧ್ಯಮದವರು ವಿಡಿಯೋ ಮಾಡ್ತಿರುವಾಗ ಮಾಡದಂತೆ ತಡೆ ಮಾಡಿರೋದು ವಿಪರ್ಯಾಸದ ಸಂಗತಿ ಮಾಧ್ಯಮದವರಿಗೆ ಎದುರಾಗಿದೆ. ಶಿಫ್ಟ್ ಮಾಡಿಬಿಟ್ಟವ್ರೆ. ಬಟ್ ಕೆಲಸ ಇರುತ್ತೋ ಇಲ್ವೋ ನಮಗೆ ಕನ್ಫರ್ಮ್ ಇಲ್ಲ. ಎಷ್ಟು ದಿನ ಇರುತ್ತೋ ಇಲ್ವೋ ಅದು ನಮ್ಗೆ ಕನ್ಫರ್ಮೇಷನ್ ಇಲ್ಲ. ಬಟ್ ನಮ್ದೇನು ಸೆಟ್ಲ್ ಮಾಡಬೇಕೋ ಅದು ಸೆಟ್ಲ್ ಮಾಡಿಬಿಡಿ ಅಷ್ಟೇ ಸರ್. ನಮಗೆ 2 ತಿಂಗಳ ಸ್ಯಾಲ್ರಿ, ಪಿ ಎಫ್ ಮತ್ತು ಬೋನಸ್ ಸರ್. 2.5 ವರ್ಷ ಕೆಲಸ ಮಾಡಿದ್ವಿ, ಅದು ಬೋನಸ್ ಕೊಡಲ್ಲ ಅಂತವ್ರೆ. ಕಂಪ್ನಿ ರೂಲ್ಸ್ ಏನು ಸರ್? ಬೋನಸ್ ಕೊಡಬೇಕಲ್ಲ, 1 ವರ್ಷ ಮಾಡಿದ್ರು ಕೊಡಬೇಕು, 6 ತಿಂಗಳ ಮೇಲೆ ಇದ್ದರೆ ಕೊಡಬೇಕು. ಇಲ್ಲಿ ಕೊಡಲ್ಲ ಅಂತವ್ರೆ. ಕೇಳಿದ್ರೆ ಇಷ್ಟ ಇದ್ರೆ ಕೆಲಸ ಮಾಡ್ರಿ, ಇಲ್ಲಾಂದರೆ ಡಿಸೈನ್ ಮಾಡಿ ಹೊರಟೋಗ್ರಿ ಅಂತವ್ರೆ. ಕೊಟ್ಟಿಲ್ಲ ಅಂದರೆ ನಾವು ಮಾಡಲ್ಲ ಸರ್. ಲಾಸ್ಟ್ ಇಯರು ಒಂದು 1000 ರೂಪಾಯಿ ಕೊಟ್ಟವ್ರೆ ಸರ್. ಇವಾಗ ಹಂಗೆ ಮಾಡೋಕ್ಕಾಗುತ್ತೇನು ಸರ್? ಮನೆ ಕೇಳ್ತಾರೆ, ಇಲ್ಲ ಅಂತ ಕೇಳ್ತಾರೆ. ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್, ನಮ್ಗೇನು ತೆಗೆದಾಕಿಲ್ಲ. ಆದರೂ ಬೋನಸ್ ಕೊಡಲ್ಲ ಅಂತವ್ರೆ. ಯಾಕೆ ಕೊಡಲ್ಲ? ಕಂಪ್ನಿ ರೂಲ್ಸ್ ಕೊಡಬೇಕು, ಕೊಡಲ್ಲ ಅಂತವ್ರೆ. ಅದಕ್ಕೆ ಕೇಳ್ತಾ ಇದೀವಿ ಅಷ್ಟೇ. ಸಡನ್ನಾಗಿ ತೆಗೆದಾಕಬಾರ್ದು, ಇಲ್ಲಾಂದರೆ ಎಲ್ಲಾರನ್ನೂ ಇಟ್ಕೋಬೇಕು, ಇಲ್ಲಾಂದರೆ ಎಲ್ಲಾರನ್ನೂ ತೆಗೆದಾಕಬೇಕು. ಈ ಸಂದರ್ಭದಲ್ಲಿ ಚೌಧರಿ ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರಾದ ಜ್ಯೋತಿ, ಶಿವಮಣಿ, ಚೌಡಮ್ಮ, ಗೌತಮಿ, ಗಾಯತ್ರಿ, ಚಂದ್ರಕಲಾ, ರಾಜೇಶ್ವರಿ, ಶಿವಮ್ಮ, ನವಿತಾ, ಕವಿತಾ, ರೋಶಿನಿ ಸೇರಿದಂತೆ ನೂರಾರು ಮಹಿಳಾ ಕಾರ್ಮಿಕರು ಹಾಜರಿದ್ದರು. ಸುಬ್ಬು, ಪವರ್ ನ್ಯೂಸ್ 1, ಭಾಗ್ಯನಗರ. ఆదర్శన ఫోటోలు చాలా ఉన్నాయి. వాళ్ళందరూ నా ఫోటో వేస్తారు. అందరికీ ఉన్న నా ఫోటో